ಡಾಕ್ಟ್ರಿ ನನ್ನ ಕೈ ಕಾಲ್ಗಳಲ್ಲಿ ಜುಮ್ ಬರ್ತಾ ಇದೆ, ಮರಗಡ್ತಾ ಇದೆ, ಕಚ್ ಕಚ್ ಎಳಿತಾ ಇದೆ, ಸೆಳೆತ ಬರುತ್ತೆ, ಒಂಥರ ಉರಿ ಬಂದಂಗ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ತೊಂದರೆ ನಮ್ಮ ಕೈ ಕಾಲ್ಗಳಿಗೆ ಹೋಗ್ತಾ ಇರುವಂತ ನರದಲ್ಲಿ ದೌರ್ಬಲ್ಯ ಆಗ್ತಾ ಇದೆ ಅಥವಾ ನರದ ವೀಕ್ನೆಸ್ ಆಗ್ತಾ ಇದೆ, ನರದ ಸಮಸ್ಯೆ ಇದೆ ಅಂತ ಹೇಳ್ತಾ ಇರುವಂತ ಲಕ್ಷಣ. ಈ ತೊಂದರೆ ಇರುವಂತವ್ರು ಹೆಚ್ಚಿನ ಜನರಿಗೆ ಇದು ತನ್ನಿಂತಾನೆ ಇದು ಬಂತು ಅಂದ್ರೆ ಒಂದ್ಸಲ ಪರ್ಮನೆಂಟ್ ಇನ್ ಲೈಫ್ ಲಾಂಗ್ ನನಗೆ ಇದು ಇದ್ದೇ ಬಿಡುತ್ತಾ ಡಾಕ್ಟ್ರೆ, ಅಥವಾ ಇದು ಸಂಪೂರ್ಣ ಗುಣ ಆಗಕ್ಕೆ ಸಾಧ್ಯನಾ, ಈ ಡೌಟ್ ಹೆಚ್ಚಿನ ಜನರಲ್ಲಿ ಇರುತ್ತೆ. ನಾನಿವತ್ತು ನಿಮ್ಗೆ ನರ ಸಮಸ್ಯೆ ಬಂದ್ರೆ ಅದು ಹೇಗೆ ಚೇತರಿಕೆ ಆಗುತ್ತೆ, ರಿಕವರಿ ಹೇಗಾಗುತ್ತೆ, ಎಷ್ಟು ದಿನ ಬೇಕಾಗಬಹುದು, ನೈಸರ್ಗಿಕವಾಗಿ ಸಂಪೂರ್ಣ ಗುಣ ಆಗಕ್ಕೆ ಸಾಧ್ಯನಾ, ಅದಕ್ಕೆ ನಾವೇನೇನ್ ಮಾಡಬೇಕು ಮಾಡಬಾರ್ದು, ಅಂದ್ರೆ ಏನ್ ಮಾಡೋದ್ರಿಂದ ಇದು ಬೇಗ ಗುಣ ಆಗುತ್ತೆ, ಏನು ಮಾಡದೇ ಇರೋದ್ರಿಂದ ಅಥವಾ ಏನ್ ಮಾಡೋದ್ರಿಂದ ಇದಕ್ಕೆ ತೊಂದರೆ ಹೆಚ್ಚಾಗುತ್ತೆ, ಇದನ್ನೆಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ನರಗಳಂದ್ರೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ. ನರಗಳ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇರುವಂತ ಎಲೆಕ್ಟ್ರಿಕ್ ವೈರ್ ಇದ್ದಾಗೆ ಅಂತ ನಾವು ಅನ್ಕೋಬಹುದು. ಹೇಗೆ ಒಂದು ಪವರ್ ಸ್ಟೇಷನ್, ನಮ್ಮ ಮೆದುಳು ಅನ್ನೋದು ಪವರ್ ಸ್ಟೇಷನ್ ಆದ್ರೆ ಇಡೀ ದೇಹಕ್ಕೆ ಎಲ್ಲ ಅಂಗಾಂಗಗಳಿಗೆ ಹೋಗುವಂತಹ ವೈರ್ಗಳಿದ್ದಾಗೆ ಈ ನರಗಳಿರುತ್ತೆ. ನರಗಳಲ್ಲಿ ಮುಖ್ಯವಾಗಿ 3 ವಿಧ. ಒಂದು ಸೆನ್ಸರಿ ನರ್ವ್ಸ್ ಅಂತ, ಅಂದ್ರೆ ನಮ್ಗೆ ಮುಟ್ಟಿದ್ದು ಎಲ್ಲ ಗೊತ್ತಾಗುವಂಥದ್ದು, ಚರ್ಮದಲ್ಲಿ ನಮ್ಗೆ ಕಾಣಿಸ್ಕೊಳ್ಳುವಂಥದ್ದು, ಇವೆಲ್ಲ ಆ ಬ್ರೈನ್ಗೆ ಹೋಗುವಂತಹ ಸಿಗ್ನಲ್ ಸೆನ್ಸರಿ ನರ್ವ್ ಅಂತ, ಆ ನರದ ಮುಖಾಂತರ ಹೋಗುತ್ತೆ. ಇನ್ನೊಂದು ಮೋಟಾರ್ ನರ್ವ್ಸ್ ಅಂತ, ನಮ್ಮ ಮಾಂಸಖಂಡಗಳಿಗೆ ಕೀಲ್ಗಳಿಗೆ ಹೋಗುವಂತಹ ಮಾಂಸಖಂಡ ಅಂದ್ರೆ ಆ ನರಗಳು. ಈ ನರಗಳು ನಮ್ಮ ಮೂವ್ಮೆಂಟ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಮೆದುಳಿಂದ ಆ ಸಿಗ್ನಲ್ ಹೋದಾಗ ನನಗೆ ಕೈ ಮಡಚಬೇಕು, ಕಾಲ್ ನಡಿಬೇಕು ಅನ್ನೋಂಥ ಸಿಗ್ನಲ್ ಕೊಟ್ಟಿರುವಂತಹದ್ದು ಬ್ರೈನ್ ಇಂದ ಆ ನರಗಳ ಮುಖಾಂತರ ಮಾಂಸಖಂಡಕ್ಕೆ ಹೋಗುತ್ತೆ, ಕೀಲಿಗೆ ಹೋಗುತ್ತೆ, ಅವಾಗ ನಾವು ನಡಿತೀವಿ, ಓಡಾಡ್ತೀವಿ, ಮೂವ್ಮೆಂಟ್ ಮಾಡ್ತೀವಿ. ಮೂರನೇದು ನಮ್ಮ ಆಟೋನಾಮಿಕ್ ನರ್ವ್ಸ್ ಅಂತ, ಅಂದ್ರೆ ನಮಗೆ ಬೆವರು ಬರುವಂತಹದ್ದು, ನಮ್ಮ ಪಚನ ಕ್ರಿಯೆಯನ್ನ ಕಂಟ್ರೋಲ್ ಮಾಡುವಂತಹದ್ದು, ನಮ್ಮ ಬ್ಲಡ್ ಪ್ರೆಷರ್ ರಕ್ತದೊತ್ತಡನ ಕಂಟ್ರೋಲ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ನರಗಳ ಮುಖಾಂತರ ಕಂಟ್ರೋಲ್ ಆಗುತ್ತೆ. ಇದು ಆಟೋನಾಮಿಕ್ ನರ್ವ್ಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ನರ ಮಂಡಲ ಏನಿರುತ್ತೋ ಇದಕ್ಕೆ ಏನಾದ್ರೂ ತೊಂದರೆ ಆದಾಗ ಅಥವಾ ಹೊಡೆತ ಬಿದ್ದಾಗ ಅಥವಾ ಏಟಾದಾಗ ಅದರಲ್ಲಿ ಒತ್ತಡ ಬಿದ್ದಾಗ ನಮ್ಗೆ ನಾನು ಈಗಾಗಲೇ ಹೇಳಿದಾಗೆ ಉರಿ ಬರೋದು, ಸೆಳೆತ ಬರೋದು, ಬ್ಯಾಲೆನ್ಸ್ ತಪ್ಪುವಂಥದ್ದು, ಚರ್ಮ ಮುಟ್ಟಿದ್ದೇ ಗೊತ್ತಾಗಲ್ಲ, ಮರಗಟ್ಟುವಂಥದ್ದು, ಈ ಎಲ್ಲ ತೊಂದರೆಗಳು ಕಾಣಿಸ್ಕೋಬಹುದು. ಈ ತೊಂದರೆ ಇದ್ದಾಗ ಸಂಪೂರ್ಣವಾಗಿ ಗುಣ ಆಗುತ್ತಾ? ನೈಸರ್ಗಿಕವಾಗಿ ಗುಣ ಆಗುವಂತಹ ಪ್ರಕೃತಿ ನರಗಳಲ್ಲಿ ಇರುತ್ತೆ. ಆದ್ರೆ ಎಲ್ಲಾ ನರಗಳು ಒಂದೇ ರೀತಿ ಗುಣ ಆಗಲ್ಲ. ನಮ್ಮ ಮೆದುಳು ಮತ್ತು ಸ್ಪೈನಲ್ ಕಾರ್ಡಿಗೆ ಹೊಡೆತ ಬಿದ್ರೆ ಅದರಲ್ಲಿ ಗುಣ ಆಗುವಂತಹ, ಚೇತರಿಕೆ ಆಗುವಂತಹ ಪೊಟೆನ್ಷಿಯಲ್ ಬಹಳ ಕಡಿಮೆ. ಅಂದ್ರೆ ಮೆದುಳು ಮತ್ತು ನರಮಂಡಲವನ್ನ ನಾವು ಕಾಪಾಡ್ಕೋಬೇಕು. ಅದಕ್ಕೆ ಹುರಿಗೆ ನರಕ್ಕೆ ಒಳಗಡೆ ಹೊಡೆತ ಬಿತ್ತು ಅಂತಂದ್ರೆ ಕೈಕಾಲ್ ಸ್ವಾಧೀನನೇ ಹೋಗುವಂಥದ್ದು, ಪರ್ಮನೆಂಟ್ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಮೆದುಳು ನಮ್ಮ ಮೂಳೆ, ತಲೆ ಬುರುಡೆ ಮೂಳೆ ಒಳಗಡೆ ಇದೆ. ಸ್ಪೈನಲ್ ಕಾರ್ಡ್ ಅನ್ನುವಂಥದ್ದು ಹುರಿ ಮೂಳೆ ಒಳಗಡೆ ದೇವರು ನಮ್ಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾನೆ. ಅದನ್ನ ನಾವು ಸರಿಯಾಗಿ ಕಾಪಾಡ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿ ಕೈಗೆ ಕಾಲಿಗೆ ಹೋಗುವಂತ ನರಗಳಿಗೆ ತೊಂದರೆ ಆದ್ರೆ ಖಂಡಿತ ಅದರಲ್ಲಿ ಚೇತರಿಕೆ ಆಗುವಂತ ಗುಣ ಹೆಚ್ಚಿರುತ್ತೆ. ಆದ್ರೆ ಸರಿಯಾದ ಕಂಡೀಷನ್ಗಳಿದ್ದಾಗ ಮಾತ್ರ ಅದು ಚೇತರಿಕೆ ಆಗುತ್ತೆ. ಸೊ ಅದಕ್ಕೆ ಪೂರಕ ಕಂಡೀಷನ್ಗಳು ಏನು, ಎಷ್ಟು ದಿನದಲ್ಲಿ ಇದು ಚೇತರಿಕೆ ಆಗುತ್ತೆ, ಏನೇನ್ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡ್ತಾ ಹೋಗೋಣ. ಸೊ ಈ ನರಗಳು ಎಷ್ಟು ಫಾಸ್ಟ್ ಆಗಿ ರಿಕವರ್ ಆಗ್ಲಿಕ್ಕೆ, ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾ ಹೋಗೋಣ. ನಮ್ಗೆ ಕೈಗೆ ಒಂದು ಸಣ್ಣ ಗಾಯ ಆದ್ರೆ ಅಥವಾ ಎಲ್ಲಾದ್ರೂ ನಮ್ಗೆ ಮೂಳೆ ಎಲ್ಲ ಮುರಿದ್ರೆ ಅದು 2 ರಿಂದ 4 ವಾರಕ್ಕೆ ಬೇಗ ಚೇತರಿಕೆ ಆಗಿ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡಿರ್ತೀರಿ, ಒಂದು ಸಣ್ಣಕ್ಕೆ ಏನಾದ್ರು ಹೊಡೆತ ಬಿತ್ತು, ಗಾಯ ಆಯ್ತು ಅಂದ್ರೆ ಒಂದು 15 ದಿನದಲ್ಲಿ ಅದು ವಾಸಿ ಆಗ್ಬಿಡುತ್ತೆ. ಮೂಳೆ ಮುರಿತು ಅಂದ್ರೆ 1 ತಿಂಗಳ ತನಕ ಪ್ಲಾಸ್ಟರ್ ಹಾಕಿ ಮೂಳೆ ಪ್ಲಾಸ್ಟರ್ ತೆಗೆದು ಮೂವ್ಮೆಂಟ್ ಮಾಡಕ್ ಶುರು ಮಾಡ್ಬಿಡ್ಬೋದು. ಆದ್ರೆ ನರಗಳ ಚೇತರಿಕೆ ಸ್ಲೋ ಆಗ್ತಾ ಇರುತ್ತೆ, ತುಂಬಾ ಸ್ಲೋ. ನಮ್ಮ ದೇಹದಲ್ಲಿ ಅತ್ಯಂತ ನಿಧಾನವಾಗಿ ಗುಣ ಆಗುವಂತಹ ಒಂದು ಅಂಗ ಅಂತಂದ್ರೆ ನರಗಳು ಅಂತ ಹೇಳ್ಬೋದು. ಎಷ್ಟು ಫಾಸ್ಟ್ ಆಗುತ್ತೆ, ಒಂದು ದಿನಕ್ಕೆ ಎಷ್ಟು ನರ ಚೇತರಿಕೆ ಆಗುತ್ತೆ ಅಂದ್ರೆ ಸುಮಾರು 1 ಮಿಲಿಮೀಟರ್ ಒಂದು ದಿನಕ್ಕಾಗತ್ತೆ. ಅಂದ್ರೆ 1 ಇಂಚ್ ನರ ರಿಕವರಿ ಆಗ್ಬೇಕು ಅಂದ್ರೆ 1 ತಿಂಗಳು ಸಾಮಾನ್ಯ ಬೇಕಾಗಬಹುದು ಅಂತ, ಅಂದ್ರೆ ಅಷ್ಟು ನಿಧಾನವಾಗಿ ಆಗುತ್ತೆ. ಒಂದು 10 ಸೆಂಟಿಮೀಟರ್ ನರದಲ್ಲಿ ಡ್ಯಾಮೇಜ್ ಇತ್ತು ಅಂತಂದ್ರೆ, ಅಂದ್ರೆ ನಮ್ಮ ಪಾದದಿಂದ 10 ಸೆಂಟಿಮೀಟರ್ ಮೇಲೆ ನರ ಡ್ಯಾಮೇಜ್ ಆಗಿ ಪಾದದಲ್ಲಿ ಉರಿಯೆಲ್ಲ ಬರ್ತಾ ಇದೆ ಅಂದ್ರೆ ಅದು ಸರಿಯಾಗ್ಲಿಕ್ಕೆ ಸಾಮಾನ್ಯ 3 ರಿಂದ 4 ತಿಂಗಳಾದ್ರೂ ಮಿನಿಮಮ್ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡು ಹೇಗೆ ಸುಲಭವಾಗಿ ಇದನ್ನ ನಾವು ಚೇತರಿಕೆ ಆಗೋ ಹಾಗೆ ಮಾಡಬಹುದು, ನಾವು 3 ಉದಾಹರಣೆನ ತಗೊಳ್ಳೋಣ. ಮೊದಲನೇದು, ಹೆಚ್ಚಿನ ಸಲ ನರದ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಸ್ಲಿಪ್ ಡಿಸ್ಕ್ ಅಥವಾ ಡಿಸ್ಕ್ ಸಮಸ್ಯೆ ಇದ್ದಾಗ. ಮನೆಯಲ್ಲಿ ಹೆಂಗಸರು ಕೆಲಸ ಮಾಡ್ತಿರ್ತಾರೆ, ಸೊಂಟದಿಂದ ಕಾಲಿಗೆ ಸೆಳೆತ ಬರುತ್ತೆ. ತುಂಬಾ ಹೊತ್ತು ಕೂತ್ಕೊಂಡು ಡ್ರೈವಿಂಗ್ ಮಾಡೋರು ಅಥವಾ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರಿಗೆ ಕುತ್ತಿಗೆ ನೋವು, ಸೊಂಟ ನೋವು ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಸೊಂಟದಿಂದ ಕಾಲಿಗೆಲ್ಲ ಸೆಳೆಯುತ್ತೆ. ಈಗ ನಾವು ಸಡನ್ ಆಗಿ ತುಂಬಾ ಹೊತ್ತು ಮೊಬೈಲ್ ನೋಡ್ಬೇಕಾದ್ರೆ ಕುತ್ತಿಗೆಯಿಂದ ಕೈಗೆ ಸೆಳೆತ ಬರುತ್ತೆ, ಕುತ್ತಿಗೆಯಲ್ಲಿ ಸ್ಲಿಪ್ ಡಿಸ್ಕ್ ಆಯ್ತು ಅಂತ ಹೇಳ್ತಿರ್ತೀವಿ. ಈ ತರ ನರದ ಮೇಲೆ ಒತ್ತಡ ಬಿದ್ದಾಗ ಏನೇನಾಗುತ್ತೆ, ಸಾಮಾನ್ಯವಾಗಿ 2 ರಿಂದ 4 ವಾರದಲ್ಲಿ ನಾವು ಕರೆಕ್ಟ್ ಆಗಿ ರೆಸ್ಟ್ ತಗೊಂಡು ಸ್ವಲ್ಪ ವ್ಯಾಯಾಮ ಮಾಡ್ಕೊಂಡು ಸ್ವಲ್ಪ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಅಲ್ಲಿರುವಂತಹ ಉರಿಯೂತ ಕಡಿಮೆ ಆಗುತ್ತೆ. ಅವಾಗ ಆ ನೋವು ನಮ್ಗೆ ಆರಾಮಾಗುತ್ತೆ. ಅಂದ್ರೆ 2 ರಿಂದ 4 ವಾರದಲ್ಲಿ ಒಳಗಡೆ ಇರುವಂತ ಇನ್ಫ್ಲಮೇಷನ್ ಕಡಿಮೆ ಆಗಿರುತ್ತೆ. ಆದ್ರೆ ನರದ ರಿಕವರಿ ಸ್ಟಾರ್ಟ್ ಆಗುವಂತದ್ದೇ 4 ರಿಂದ 8 ವಾರ ಆ ಸಮಯದಲ್ಲಿ. ಆಮೇಲೆ ಅಂದ್ರೆ 4 ರಿಂದ 8 ವಾರದಲ್ಲಿ ಆ ನರದ ರಿಕವರಿ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ.
ಆದ್ರೆ ಸಂಪೂರ್ಣವಾಗಿ ರಿಕವರಿ ಆಗುವಂತಹದ್ದು 3 ರಿಂದ 6 ತಿಂಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಹೆಚ್ಚಿನವ್ರು ಏನ್ ಮಾಡ್ತಾರೆ, ಈ ತೊಂದರೆ ಇದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಉರಿಯೂತ ಕಡಿಮೆ ಆಗಕ್ಕೆ ಒಂದು 10 ದಿನ 15 ದಿನ ಮಾತ್ರೆ ತಗೊಂಡು ರೆಸ್ಟ್ ತಗೊಂಡು ವ್ಯಾಯಾಮ ಮಾಡಿ ಅಂತ ಹೇಳ್ತೀವಿ. ವ್ಯಾಯಾಮ ಕಂಟಿನ್ಯೂ ಮಾಡೋದನ್ನ ಮಾಡೋದಿಲ್ಲ, ಅಥವಾ ನರಕ್ಕೆ ಬೇಕಾಗಿರುವಂತಹ ಕೆಲವೊಂದು ಮಾತ್ರೆಗಳನ್ನ ಕಂಟಿನ್ಯೂ ಮಾಡೋದಿಲ್ಲ. ಅವಾಗ ಒಂದು ತಿಂಗಳಲ್ಲಿ ನೋವು ಕಡಿಮೆ ಆಯ್ತು ಅಂತ ಬಿಟ್ಬಿಟ್ರೆ ನರದ ಸೆಳೆತ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನರ ರಿಕವರಿ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ, ನರದ ಡ್ಯಾಮೇಜ್ ಕಂಟಿನ್ಯೂ ಆಗ್ತಾ ಹೋಗ್ಬಿಡುತ್ತೆ. ಸೊ ಆ ರೀತಿ ಮಾಡಬಾರ್ದು. ಸೊ ತಾಳ್ಮೆ ಬಹಳ ಮುಖ್ಯ. ಎರಡನೇ ಉದಾಹರಣೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸಕ್ಕರೆ ಕಾಯಿಲೆ ಇರೋರು ಬಹಳಷ್ಟು ಜನಕ್ಕೆ ಪಾದದಲ್ಲಿ ಉರಿ ಬರ್ತಾ ಇರುತ್ತೆ, ಚುಚ್ಚದಂಗ ಆಗುತ್ತೆ, ಪಿನ್ಸ್ ಅಂಡ್ ನೀಡಲ್ಸ್, ಒಂದು ಪಿನ್ ತಗೊಂಡು ಚುಚ್ಚದಂಗ ಆಗುತ್ತೆ, ರಾತ್ರಿ ಹೊತ್ತು ಬೆಂಕಿ ಹತ್ತು ಉರಿದಂಗ ಆಗ್ತಾ ಇರುತ್ತೆ. ಈ ತರ ತೊಂದರೆ ಇದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಕರೆಕ್ಟ್ ಆಗಿ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡಿದ್ರೆ, ನರಕ್ಕೆ ಬೇಕಾಗಿರುವಂತಹ ಮಾತ್ರೆಗಳನ್ನು ಕೊಟ್ರೆ 1 ರಿಂದ 3 ವಾರ ಅಂದ್ರೆ 2 ರಿಂದ 4 ವಾರದ ಒಳಗೆ ಆ ಉರಿ ಸೆಳೆತ ಎಲ್ಲ ಒಂದು ಹಂತಕ್ಕೆ ಮಾತ್ರೆಗಳ ಎಫೆಕ್ಟ್ ಇಂದ ಕಡಿಮೆ ಆಗುತ್ತೆ. ಕಂಟಿನ್ಯೂಸ್ ಆಗಿ ನಾವು ಸಕ್ಕರೆ ಪ್ರಮಾಣವನ್ನ ಕಂಟ್ರೋಲ್ ಮಾಡಿದಾಗ ನಿಧಾನವಾಗಿ ನರದ ಚೇತರಿಕೆ ಕಂಟಿನ್ಯೂ ಆಗಿ ಅಲ್ಲಿ ಪ್ರಾರಂಭ ಆಗ್ತಾ ಬರುತ್ತೆ. ನರ ಸಂಪೂರ್ಣವಾಗಿ ಚೇತರಿಕೆ ಆಗ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ 3 ರಿಂದ 6 ತಿಂಗಳು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ 3 ರಿಂದ 6 ತಿಂಗಳ ತನಕ ನಮ್ಮ ಬ್ಲಡ್ ಶುಗರ್ನ ಸರಿಯಾಗಿ ಮೇಂಟೈನ್ ಮಾಡೋದು, ಮುಂದೆ ಕೂಡ ಅದೇ ತರ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗುತ್ತೆ. ಮಾಡ್ಕೊಳ್ಳದೆ ಇದ್ರೆ ಈ ಡ್ಯಾಮೇಜ್ ಮತ್ತೆ ಮರುಕಳಿಸ್ತಾ ಇರುತ್ತೆ, ಅಥವಾ ನರದ ಡ್ಯಾಮೇಜ್ ಪರ್ಮನೆಂಟ್ ಆಗ್ಲಿಕ್ಕೆ ಆತರ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಇನ್ನೂ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ ದಿನದಿಂದ ದಿನಕ್ಕೆ. ಸೊ ಸರಿಯಾದ ರೀತಿಯಲ್ಲಿ ಡಯಾಬಿಟಿಸ್ ಇರುವಂತವರು ಸಕ್ಕರೆ ಪ್ರಮಾಣ ಕಂಟ್ರೋಲ್ ಮಾಡಿಕೊಂಡು ಪ್ರಾರಂಭಿಕ ಹಂತದಲ್ಲಿ ನರಕ್ಕೆ ಬೇಕಾಗಿರುವಂತಹ ಮಾತ್ರೆಗಳನ್ನ, ಸಕ್ಕರೆ ಪ್ರಮಾಣವನ್ನ ಕಂಟ್ರೋಲ್ ಮಾಡಕ್ಕೆ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಬೇಕಾಗಿರುವಂತಹ ಜೀವನ ಶೈಲಿ, ಡಯಟ್ ಅನ್ನ ಕರೆಕ್ಟ್ ಆಗಿ ಪಾಲಿಸಿದ್ರೆ ಮಾತ್ರ ಮುಂದೆ ನರ ಚೇತರಿಕೆ ಆಗ್ಲಿಕ್ಕೆ ನಾವು ಚಾನ್ಸ್ ಕೊಟ್ಟಾಗುತ್ತೆ. ಆ ಲೈಫ್ ಸ್ಟೈಲ್ ಅನ್ನ ಕಂಟಿನ್ಯೂ ಮಾಡಿದ್ರೆ, ಡಯಟ್ ಅನ್ನ, ಲೈಫ್ ಸ್ಟೈಲ್ ಅನ್ನ, ಸಕ್ಕರೆ ಪ್ರಮಾಣ ಕಂಟಿನ್ಯೂ ಮಾಡೋದನ್ನ, ಕರೆಕ್ಟ್ ಕಂಟ್ರೋಲ್ ಮಾಡೋದನ್ನ ಕಂಟಿನ್ಯೂ ಮಾಡಿದಾಗ ಮಾತ್ರ ನರ ಸಂಪೂರ್ಣ ಚೇತರಿಕೆ ಆಗ್ಲಿಕ್ಕೆ, ಈ ಡಯಾಬಿಟಿಕ್ ನ್ಯೂರೋಪತಿಯಿಂದ ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮೂರನೇ ಉದಾಹರಣೆ, ನಮಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ. ವಿಟಮಿನ್ B12 ನಮ್ಮ ನರಕ್ಕೆ ಆ ಇನ್ಸುಲಿನ್, ಮೈಲಿನ್ ಶೀತ್ ಅನ್ನುವಂತಹ ಕವರಿಂಗ್, ಆ ವೈರ್ ಮೇಲೆ ಇರುವಂತಹ ಕವರಿಂಗ್ ಏನಿರುತ್ತೋ ಅದನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ವಿಟಮಿನ್. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಕೇವಲ ಸಸ್ಯಾಹಾರ ಆಹಾರ ಪದಾರ್ಥ ತಗೊಳ್ಳೋರಿಗೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಿರುವಂತವ್ರಿಗೆ, ತುಂಬಾ ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ಳುವಂತವ್ರಿಗೆ, ಡೈಜೆಷನ್ ಪಚನ ಕ್ರಿಯೆಯಲ್ಲಿ ತೊಂದರೆ ಇರುವಂತವ್ರಿಗೆ, ಇಂಥವ್ರೆಲ್ಲರಿಗೂ ವಿಟಮಿನ್ B12 ಕಡಿಮೆ ಇರುತ್ತೆ. ನಾವು ಎಷ್ಟು ಆಹಾರ ತಗೊಂಡ್ರು ಆಹಾರದಿಂದ ಸಿಗ್ತಾ ಇರಲ್ಲ. ಸೊ ಈ ತರದವ್ರಿಗೆ ಈ ಕೈಕಾಲಲ್ಲಿ ಜುಮ್ ಬರೋದು, ಮರಗಟ್ಟೋದು, ಸೆಳೆತ ಬರೋದು, ಇದೆಲ್ಲ ಸಮಸ್ಯೆ ಹೆಚ್ಚು. ಹಾಗಿದ್ದಾಗ ಕರೆಕ್ಟ್ ಆಗಿ ನಾವು ವಿಟಮಿನ್ B12 ಪೂರೈಕೆ ಮಾಡಕ್ಕೆ ಪ್ರಾರಂಭ ಮಾಡಬೇಕು. ಬೇಕಾಗಿರುವಂತಹ ಸಪ್ಲಿಮೆಂಟ್ಸ್ ಅನ್ನು ತಗೋಬೇಕು, ಅಥವಾ ಆಹಾರದಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕು. ವಿಟಮಿನ್ B12 ನಮ್ಗೆ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ಬೇಕಾದ್ರೆ ಆಮೇಲೆ ನೋಡ್ಕೋಬಹುದು. ಅಂದ್ರೆ ವಿಟಮಿನ್ B12 ಬಂದ ತಕ್ಷಣದಲ್ಲಿ ಅದು ಆರಾಮಾಗೋದಿಲ್ಲ. 2 ರಿಂದ 3 ವಾರದಲ್ಲಿ ಎಲ್ಲಾ ನರಗಳು ಅಷ್ಟೇ ಪ್ರಾರಂಭದಲ್ಲಿ ಅಲ್ಲಿ ಡ್ಯಾಮೇಜ್ ಅನ್ನ ಸರಿ ಮಾಡುತ್ತೆ. ಅಂದ್ರೆ ಒಂದು ಬಿಲ್ಡಿಂಗ್ ಬಿದ್ದಿದೆ ಅಂದ್ರೆ ಅಲ್ಲಿ ಇರುವಂತದ್ದನ್ನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳುತ್ತೆ. 2 ರಿಂದ 4 ವಾರ ಉರಿಯೂತ ಕಡಿಮೆ ಆಗುತ್ತೆ. ನಂತರ ಮತ್ತೆ ನಿಧಾನವಾಗಿ ಮತ್ತೆ ಮನೆ ಕಟ್ಟುವಂತದ್ದು, ವೈರ್ ಹಾಕುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆ ಎಲೆಕ್ಟ್ರಿಕ್ ವೈರ್ ನಿಧಾನವಾಗಿ ಹಾಕ್ತಾ ಹೋಗ್ತಾರೆ. ನಂತರ ಅದಾಗಿ 4 ರಿಂದ 6 ತಿಂಗಳು, 3 ರಿಂದ 6 ತಿಂಗಳು ಆ ಸಮಯದಲ್ಲಿ ಆ ನರದ ಟೆಸ್ಟಿಂಗ್ ಆಗೋದು, ಸರಿಯಾಗಿ ಕರೆಕ್ಟ್ ಆಗಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಟೆಸ್ಟಿಂಗ್ ಮಾಡಿಕೊಂಡು ದೇಹ ತನ್ನಂತಾನೆ ಸರಿಪಡಿಸ್ಕೊಡುತ್ತೆ. ಸೊ ನರದ ಸಮಸ್ಯೆ ಇದ್ದಾಗ ಸಾಮಾನ್ಯವಾಗಿ ಸರಿಯಾಗ್ಲಿಕ್ಕೆ 3 ರಿಂದ 6 ತಿಂಗಳ ತನಕ ಸಮಯ ಬೇಕು ಸಂಪೂರ್ಣವಾಗಿ ಚೇತರಿಕೆ ಆಗ್ಲಿಕ್ಕೆ. ಅದಕ್ಕೆ ನಮ್ಗೆ ತಾಳ್ಮೆ ಬೇಕು. ಅಲ್ಲಿ ತನಕ ಸರಿಯಾದ ರೀತಿಯಲ್ಲಿ ಡಾಕ್ಟರ್ ಹೇಳಿದಾಗೆ ವ್ಯಾಯಾಮ, ಜೀವನ ಶೈಲಿ ಬದಲಾವಣೆ, ಆಹಾರ ಪದ್ಧತಿ, ಕರೆಕ್ಟ್ ಆಗಿ ನಾವು ಬೇಕಾಗಿರುವಂತಹ ಮಾತ್ರೆಗಳನ್ನ, ಸರಿಯಾದ ಭಂಗಿಯನ್ನ, ಅದನ್ನೆಲ್ಲ ಕಾಪಾಡ್ಕೊಂಡ್ರೆ ಮಾತ್ರ ಸಂಪೂರ್ಣವಾಗಿ ಆರಾಮಾಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಎಲ್ಲರೂ ಹೇಳ್ತಿರ್ತಾರೆ, ನಾವು ಅಂತ ಡಾಕ್ಟರ್ ಹತ್ರ ಹೋದ್ವಿ, 15 ದಿನ ಆರಾಮಾಯ್ತು, ಮತ್ತೆ ನೋವು ಬಂದ್ಬಿಡ್ತು, ಮತ್ತೆ ಕಾಲ್ ಸೆಳೆತ ಕಡಿಮೆನೇ ಆಗ್ಲಿಲ್ಲ. ಅಲ್ಲಿ ಹೋದ್ವಿ, ಸೊಂಟ ನೋವು, ಕುತ್ತಿಗೆ ನೋವು ಕಡಿಮೆ ಆಯ್ತು, ಆದ್ರೆ ಕೈ ಜುಮ್ ಇನ್ನೂ ಇದೆ ಡಾಕ್ಟ್ರೇ. ಯಾಕೆ ಆಗ್ತಾ ಇದೆ ಅಂದ್ರೆ ನಾವು ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ, ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ಕೊಂಡಿಲ್ಲ. ಅದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ವ್ಯಾಯಾಮ ಡಾಕ್ಟರ್ ಹೇಳ್ಕೊಟ್ಟಿದ್ರು, ಮೊದಲು ಆರಾಮಾಯ್ತು ಅಂತ, ಆಮೇಲೆ ವ್ಯಾಯಾಮ ಬಿಟ್ಬಿಟ್ಟೆ, ಮತ್ತೆ ನೋವು ನನಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ. ಈ ಡೈಲಾಗ್ ಅನ್ನ ನಾನು ಪ್ರತಿದಿನ 15 ರಿಂದ 20 ಸಲ ಪ್ರತಿದಿನ ಕೇಳ್ತಾ ಇರ್ತೀನಿ. ನಮ್ಗೆ ಗಿಡಕ್ಕೆ ನೀರು ಹಾಕಿದಾಗ, ಕಂಟಿನ್ಯೂಸ್ ಆಗಿ ನೀರು ಹಾಕಿದಾಗ ಹೇಗೆ ಗಿಡ ಬೆಳೆಯುತ್ತೋ ಅದೇ ರೀತಿ ಪ್ರತಿನಿತ್ಯ ವ್ಯಾಯಾಮ ಮಾಡಿದಾಗ ಮಾತ್ರ ನಮ್ಗೆ ಆ ದೇಹಕ್ಕೆ ಕರೆಕ್ಟ್ ಸಪೋರ್ಟ್ ಸಿಗುತ್ತೆ, ನರಗಳಿಗೆ ಸಪೋರ್ಟ್ ಸಿಗುತ್ತೆ, ಚೇತರಿಕೆ ಸಿಗುತ್ತೆ. ಸೊ ಈ ವಿಷಯವನ್ನ ಯಾರು ಮರಿಬಾರ್ದು. ಅದಕ್ಕೆ ನರದ ರಿಕವರಿ ಸಂಪೂರ್ಣವಾಗಿ ಆಗ್ಬೇಕು ಅಂದ್ರೆ 4 ಮುಖ್ಯವಾದ ಪಿಲ್ಲರ್ಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು, ಕಾರಣವನ್ನ ತೆಗಿಬೇಕು. ಅಂದ್ರೆ ಯಾವ ಕಾರಣಕ್ಕೆ ಈ ನರ ಡ್ಯಾಮೇಜ್ ಆಗ್ತಾ ಇದೆ
ಅಂದ್ರೆ ಸಕ್ಕರೆ ಕಾಯಿಲೆಯಲ್ಲಿ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಸಕ್ಕರೆ ಹೆಚ್ಚಾದಾಗ ಈ ತೊಂದರೆ ಕಾಣಿಸ್ಕೊಡುತ್ತೆ. ಸೊ ಬ್ಲಡ್ ಶುಗರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಸ್ಲಿಪ್ ಡಿಸ್ಕ್, ಕುತ್ತಿಗೆಯಲ್ಲಿ ಸೊಂಟದಲ್ಲಿ ಡಿಸ್ಕ್ ಸಮಸ್ಯೆಯಿಂದ ಈ ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಬೇಕು. ಸರಿಯಾದ ವ್ಯಾಯಾಮಗಳನ್ನು ಮಾಡೋದ್ರಿಂದ, ಕರೆಕ್ಟ್ ಆಗಿ ಭಂಗಿಯನ್ನ ಕಾಪಾಡ್ಕೊಳ್ಳೋದ್ರಿಂದ, ಅದಕ್ಕೆ ಬೇಕಾಗಿರುವಂತಹ ಫಿಸಿಯೋಥೆರಪಿ, ಟ್ರೀಟ್ಮೆಂಟ್, ಔಷಧಿಗಳನ್ನ ಮಾಡೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಹೆಚ್ಚು ಆಲ್ಕೋಹಾಲ್, ಮದ್ಯಪಾನ ಮಾಡೋರಿಗೆ ಅಥವಾ ತಂಬಾಕು ಸೇವನೆ ಮಾಡೋರಿಗೆ ನರ ಡ್ಯಾಮೇಜ್ ಹೆಚ್ಚಾಗುತ್ತೆ. ಸೊ ಅದನ್ನ ನಾವು ಬಿಡಬೇಕು. ನಮ್ಮ ಭಂಗಿಯನ್ನ ಕರೆಕ್ಟ್ ಇಟ್ಕೋಬೇಕು. ಕರೆಕ್ಟ್ ಆಗಿ ಈ ರೀತಿ ಸರಿಯಾಗಿ ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಅದನ್ನ ಸರಿಪಡಿಸ್ಕೊಳ್ಳೋದ್ರಿಂದ ನಮ್ಗೆ ಮೊದಲ ಪಿಲ್ಲರ್ ಕರೆಕ್ಟ್ ಅರ್ಥ ಆಗುತ್ತೆ. ನಾವು ಈ ನೈಸರ್ಗಿಕವಾಗಿ ನರಗಳನ್ನ ಚೇತರಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಎರಡನೇದು, ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಕೊಡಬೇಕು. ನರಕ್ಕೆ ಯಾವ್ಯಾವ ಪೋಷಕಾಂಶಗಳು ಬೇಕೇ ಬೇಕು. ಮುಖ್ಯವಾಗಿ ಅದಕ್ಕೆ ಬೇಕಾಗಿರುವಂತಹದ್ದು ಕೆಲವೊಂದು ವಿಟಮಿನ್ಗಳು, ಒಳ್ಳೆ ಕೊಬ್ಬಿನಂಶ, ಖನಿಜಾಂಶಗಳು ಮತ್ತು ಪ್ರೋಟೀನ್. ನಮ್ಮ ಈ ಆಹಾರದಲ್ಲಿ ವಿಟಮಿನ್ B12, ವಿಟಮಿನ್ B9, ವಿಟಮಿನ್ B1, B6, ಫೋಲಿಕ್ ಆಸಿಡ್ ಇವೆಲ್ಲವೂ ಕೂಡ ಕರೆಕ್ಟ್ ಆಗಿ ಇದ್ದಾಗ ಮಾತ್ರ, ವಿಟಮಿನ್ ಸಿ, ವಿಟಮಿನ್ ಡಿ ಎಲ್ಲದೂ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಈ ವಿಟಮಿನ್ಗಳ ಪೂರೈಕೆ ಆಹಾರದಲ್ಲಿ ಆಗ್ತಾ ಇದೆಯಾ, ಹಸಿರು ಸೊಪ್ಪುಗಳು, ಕಾಳುಗಳು, ಇದನ್ನೆಲ್ಲ ಕರೆಕ್ಟ್ ಆಗಿ, ಹಣ್ಣುಗಳು, ತರಕಾರಿಗಳನ್ನ ಕರೆಕ್ಟ್ ಆಗಿ ತಗೋತಾ ಇದೀವಾ ಪ್ರಶ್ನೆ ಮಾಡಿ ನೋಡ್ಕೋಬೇಕು. ಇದಕ್ಕೆ ಬೇಕಾಗಿರುವಂತಹ ಖನಿಜಾಂಶಗಳು ಬೇಕು. ಖನಿಜಾಂಶದಲ್ಲಿ ನಮಗೆ ಮುಖ್ಯವಾಗಿ ಮೆಗ್ನೀಷಿಯಂ ಬೇಕು, ಜಿಂಕ್ ಬೇಕು, ಪೊಟ್ಯಾಷಿಯಂ ಬೇಕು. ಇದನ್ನ ಸರಿಯಾಗಿ ನಾವು ಪೂರೈಕೆ ಮಾಡ್ತಾ ಇದೀವ. ಆಹಾರದಲ್ಲಿ ಈ ಎಲ್ಲಾ ಮೂಲಗಳಲ್ಲಿ ಇದು ಸಿಗುತ್ತೆ. ಇದನ್ನ ನಾವು ಪ್ರತಿನಿತ್ಯ ಆಹಾರ ಪದ್ಧತಿಯಲ್ಲಿ ನಾವು ಕರೆಕ್ಟ್ ಆಗಿ ಅನುಸರಿಸಬೇಕು. ಅದು ಮುಖ್ಯ. ಅದ್ರ ಜೊತೆ ಒಳ್ಳೆ ಕೊಬ್ಬಿನಾಂಶ ಬೇಕು. ಒಳ್ಳೆ ಕೊಬ್ಬಿನಾಂಶ ಮುಖ್ಯವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುವಂತ ಆಹಾರಗಳಲ್ಲಿ ನಾವು ಕರೆಕ್ಟ್ ಆಗಿ ನಾವು ಅದನ್ನ ಅನುಸರಿಸ್ತಾ ಇದೀವ ಪ್ರತಿನಿತ್ಯ. ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಪ್ರೋಟೀನ್ ಕೂಡ ಬೇಕು. ಪ್ರೋಟೀನ್ಗೆ ಬೇಕಾಗಿರುವಂತಹ ಎಲ್ಲಾ ಮೂಲಗಳನ್ನು ನಾವು ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿಯಿಂದ ರಾತ್ರಿ ಊಟ ತನಕ ಪ್ರತಿ ಆಹಾರದಲ್ಲೂ ನನಗೆ ಪ್ರೋಟೀನ್ ಎಲ್ಲಿ ಅಂತ ನಾವು ಪ್ರಶ್ನೆ ಮಾಡ್ಕೊಂಡು ಕೇಳಿ ಪ್ರೋಟೀನ್ ಅನ್ನ ಪ್ರತಿ ಮೀಲಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ರೆ ಮಾತ್ರ ನನಗೆ ಕರೆಕ್ಟ್ ಆಗಿ ಸಮತೋಲನದ ಆಹಾರ ಸಿಗುತ್ತೆ, ನರಗಳು ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಇದು ಎರಡನೇ ಮುಖ್ಯವಾದ ಪಿಲ್ಲರ್. ಮೂರನೇದು ಬೇಕಾಗಿರುವಂತಹ ಮೂವ್ಮೆಂಟ್, ವ್ಯಾಯಾಮ ಬೇಕು. ಹೆಚ್ಚಿನವರು ನಾನು ವಾಕಿಂಗ್ ಮಾಡ್ತಿದ್ದೀನಲ್ಲ ಸಾಕಲ್ಲ ಡಾಕ್ಟ್ರೇ ಅಂತ ಹೇಳ್ತಿರ್ತಾರೆ. ಕೇವಲ ವಾಕಿಂಗ್ ಅಷ್ಟೇ ಸಾಕಾಗೋದಿಲ್ಲ. ಈ ನರಕ್ಕೆ ಬೇಕಾಗಿರುವಂತಹ ಕೆಲವೊಂದು ಮೂವ್ಮೆಂಟ್ ಗಳನ್ನ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಕಲ್ತ್ಕೋಬಹುದು. ಕುತ್ತಿಗೆ ನೋವಿದ್ದಾಗ ಯಾವ ವ್ಯಾಯಾಮ ಮಾಡಬೇಕು, ಸೊಂಟ ನೋವಿದ್ದಾಗ ಯಾವ ವ್ಯಾಯಾಮ ಮಾಡಬೇಕು, ಕೈಗಳಲ್ಲಿ ನರಗಳ ಮೇಲೆ ಒತ್ತಡ ಇದ್ದಾಗ ಯಾವ ರೀತಿ ನರ್ವ್ ಗ್ಲೈಡಿಂಗ್ ಎಕ್ಸರ್ಸೈಸ್, ಪಾದಕ್ಕೆ ಕೈಗೆ ತೊಂದರೆ ಆದಾಗ ಏನೇನ್ ಮಾಡಬೇಕು ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡು ಬೇಕಾಗಿರುವಂತಹ ಮೂವ್ಮೆಂಟ್ ಅನ್ನು ಮಾಡಬೇಕು. ಅರ್ಧ ಮುಕ್ಕಾಲು ಗಂಟೆಗೆ ಒಮ್ಮೆ ಆದ್ರೂ ನಿಂತ್ಕೊಂಡು ದೇಹವನ್ನ ಸ್ಟ್ರೆಚ್ ಮಾಡೋದು, ಸ್ವಲ್ಪ ಓಡಾಡೋದು ಬಹಳ ಮುಖ್ಯ. ಕರೆಕ್ಟ್ ಆಗಿ ಕೂತ್ಕೊಂಡಿದ್ದಾಗ ಸರಿಯಾದ ಭಂಗಿಯಲ್ಲಿ ಕೂತ್ಕೊಳ್ಳೋದು, ನರದ ಮೇಲೆ ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಇದು ಮೂರನೇ ಮುಖ್ಯವಾದಂತಹ ಪಿಲ್ಲರ್. ನಾಲ್ಕನೇ ಮುಖ್ಯವಾದಂತಹ ಪಿಲ್ಲರ್ ಏನು ಅಂತಂದ್ರೆ, ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ನಿದ್ದೆಯನ್ನ ಚೆನ್ನಾಗಿ ಮಾಡಬೇಕು. ನಿದ್ದೆ ಚೆನ್ನಾಗಿ ಮಾಡಿದಾಗ ನಿದ್ದೆಯಲ್ಲಿ ಗ್ರೋತ್ ಹಾರ್ಮೋನ್ ಹೆಚ್ಚಾಗುತ್ತೆ, ನರಗಳ ಚೇತರಿಕೆ ಅನುಕೂಲ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಕಾರ್ಟಿಸಾಲ್ ಹೆಚ್ಚಿರುವಂತದ್ದು ನಮ್ಮ ಮಾನಸಿಕ ಒತ್ತಡ ಹೆಚ್ಚಿದ್ದಾಗ. ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತೀವಿ, ಯಾವಾಗ್ಲೂ ಏನೋ ಬೇಜಾರಲ್ಲಿರ್ತೀವಿ, ಸಿಟ್ಟು ಬರ್ತಾ ಇರುತ್ತೆ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ನನ್ಗೆ ಮಾನಸಿಕ ಖಿನ್ನತೆ ಇದೆ, ಈ ಎಲ್ಲ ತೊಂದರೆ ಇದ್ದಾಗ ಕಾರ್ಟಿಸಾಲ್ ಹೆಚ್ಚಿರುತ್ತೆ. ಅವಾಗ ಈ ನರ ಚೇತರಿಕೆ ಆಗಕ್ಕೆ ಬಿಡೋದಿಲ್ಲ ಅದು. ಸೊ ಆ ತರ ಆಗ್ಬಾರ್ದು ಅಂತಂದ್ರೆ ಒಳ್ಳೆಯ ನಿದ್ದೆ, 7 ರಿಂದ 8 ಗಂಟೆ ಪ್ರತಿನಿತ್ಯ ನಿದ್ದೆ ಮಾಡೋದು, ಸರಿಯಾದ ಖುಷಿಯಾಗಿ ನಾನು ಜೀವನವನ್ನ ಸಾಗಿಸೋ ರೀತಿಯಲ್ಲಿ ನಮ್ಮ ಮನಸ್ಸನ್ನ ರೆಡಿ ಮಾಡ್ಕೊಳ್ಳುವಂಥದ್ದು. ಇದೆರಡು ಇದ್ದಾಗ ಮಾತ್ರ ನರದ ಚೇತರಿಕೆ ಸಂಪೂರ್ಣ ಆಗುತ್ತೆ. ಸೊ ಸರಿಯಾಗಿ ಬೇಕಾಗಿರುವಂತಹ ಕಾರಣವನ್ನ ತೆಗೆದು ಸರಿಯಾದ ಪೋಷಕಾಂಶಗಳನ್ನು ಕೊಟ್ಟು ಸರಿಯಾದ ವ್ಯಾಯಾಮ ಮಾಡಿ ನಮ್ಮ ನಿದ್ದೆ ಮತ್ತು ಮಾನಸಿಕ ಸ್ಥಿತಿಯನ್ನ ಇಟ್ಕೊಳ್ಳೋದ್ರಿಂದ ನರದ ಚೇತರಿಕೆ ಸಂಪೂರ್ಣ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಹಲವಾರು ತಪ್ಪುಗಳನ್ನ ನಾವು ಮಾಡ್ತಾ ಇದೀವಿ. ಈ ತರ ನರ ಡ್ಯಾಮೇಜ್ ಇದೆ, ಕೈಕಾಲು ಜುಮ್ ಬರ್ತಾ ಇದೆ ಅಂದ್ರೆ ಇದೇನಾಗಲ್ಲ ಬಿಡು, ತೊಂದರೆ ಇಲ್ಲ, ಇದು ಕಾಮನ್, ಎಲ್ಲರಿಗೂ ಆಗುತ್ತೆ ಅಂತ ನಿರ್ಲಕ್ಷ್ಯ ಮಾಡುವಂತದ್ದು. ತುಂಬಾ ಲೇಟ್ ಆದ್ರೆ ನರದ ಡ್ಯಾಮೇಜ್ ಅನ್ನ ಸಂಪೂರ್ಣವಾಗಿ ರಿಕವರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನನ್ನ ದೇಹ ತೂಕವನ್ನ ಹೆಚ್ಚು ಮಾಡಿ ಇಟ್ಕೊಳ್ಳೋದು. ಹೆಚ್ಚು ತೂಕ ಇದ್ದ ತಕ್ಷಣ ಜೀವನ ಶೈಲಿ ಸರಿಯಾಗಿಲ್ಲ, ಏನೇನೋ ಆಹಾರ ತಗೋತಾ ಇದ್ದೀನಿ, ತುಂಬಾ ಎಣ್ಣೆ ಕರೆದಿರುವಂತ ಆಹಾರ ತಗೋತೀನಿ, ಇನ್ಫ್ಲಮೇಟರಿ ಡಯಟ್ ಹೆಚ್ಚು ತಗೋತಾ ಇದ್ದೀನಿ ಅಂದ ತಕ್ಷಣ ನಮ್ಮ ಈ ನರದ ಚೇತರಿಕೆ ಸ್ಲೋ ಆಗ್ಬಿಡುತ್ತೆ. ಸೊ ಅದು ನಾವು ಮಾಡ್ತಾ ಇರುವಂತಹ ಎರಡನೇ ಬಹಳ ಮುಖ್ಯವಾದಂತಹ ತಪ್ಪು. ಮೂರನೇದು, ಸರಿಯಾದ ವ್ಯಾಯಾಮಗಳನ್ನ ಮಾಡೋಲ್ಲ, ಡಾಕ್ಟರ್ ಹೇಳಿರುವಂತಹ ಟ್ರೀಟ್ಮೆಂಟ್ ಮಧ್ಯದಲ್ಲೇ ನಾವು ಡಿಸ್ಕಂಟಿನ್ಯೂ ಮಾಡ್ಬಿಡ್ತೀವಿ. ನರದ ರಿಕವರಿ ಆಗ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನಾನು ಈಗಾಗಲೇ ಹೇಳಿದಾಗೆ, ನೀವು ನೋಡಿದಾಗ 3 ರಿಂದ 6 ತಿಂಗಳು ಬೇಕು. ಯಾರಿಗೂ ತಾಳ್ಮೆ ಇರೋದಿಲ್ಲ. 10-15 ದಿನ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತಗೊಂಡ್ಬಿಡ್ತೀವಿ, ತಗೊಂಡೆ ಆದ್ರೂ ಏನು ಆರಾಮ ಆಗ್ತಾ ಇಲ್ಲ ಡಾಕ್ಟ್ರೆ, ಅಥವಾ ಪೇನ್ ಕಡಿಮೆ ಆಯ್ತು, ಜುಮ್ ಬರ್ತಾ ಇದೆ ಅಂತ ಹೇಳ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡದೇ ಇರುವಂತದ್ದು. ಇದು ನಾವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪುಗಳು. ಸೊ ಈ ರೀತಿ ಮಾಡದೆ ನರಗಳಲ್ಲಿ ಕೈಕಾಲು ಜುಮ್ ಬರ್ತಾ ಇದೆ ಅಂದ್ರೆ ಅದು ನಮ್ಗೆ ಸಿಗ್ನಲ್ ಕೊಡ್ತಾ ಇದೆ, ನಿನಗೆ ಎಷ್ಟು ಶಿಸ್ತಿದೆ, ಎಷ್ಟು ನೀನು ನಿನ್ನ ದೇಹವನ್ನ ಸರಿಪಡಿಸ್ಕೊಳ್ಳಿಕ್ಕೆ ರೆಡಿ ಇದೆಯಾ, ತಾಳ್ಮೆ ಎಷ್ಟಿದೆ ಅಂತ ಅದು ಟೆಸ್ಟ್ ಮಾಡ್ತಾ ಇದೆ.
ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ಬೇಕು ಅಂತಂದ್ರೆ ಒಳ್ಳೆ ಜೀವನ ಶೈಲಿ ಇಟ್ಕೊಂಡು ಒಳ್ಳೆ ಆಹಾರ, ಸರಿಯಾದ ವ್ಯಾಯಾಮವನ್ನ ಸತತವಾಗಿ ಕನ್ಸಿಸ್ಟೆಂಟ್ ಆಗಿ 3 ರಿಂದ 6 ತಿಂಗಳು ಮಾಡಿದಾಗ ಮಾತ್ರ ಈ ನರಗಳು ರೆಡಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾನು ನಮ್ಮ ಪೇಷಂಟ್ಸ್ಗೆ ಕರೆಕ್ಟ್ ಆಗಿ ನೈಜ ಅಂಶವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ನರಗಳು ಸಂಪೂರ್ಣವಾಗಿ ಕಟ್ಟಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಅದು ಚೇತರಿಕೆ ಆಗೋದೇ ಇಲ್ಲ. ಈ ಸ್ಟ್ರೋಕ್ ಆದಾಗ, ಪ್ಯಾರಾಲಿಸಿಸ್ ಆದಾಗ ಕೆಲವೊಂದು ಸಿಚುವೇಶನ್ಗಳಲ್ಲಿ ಸಂಪೂರ್ಣವಾಗಿ ಆ ನರಗಳು ಡೆಡ್ ಆಗ್ಬಿಟ್ಟಿರುತ್ತೆ. ಅವಾಗ ಆ ನರಗಳು ರಿಕವರಿ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ತುಂಬಾ ದಿನದಿಂದ ನರದ ಮೇಲೆ ಒತ್ತಡ ಇದೆ, ನಿರ್ಲಕ್ಷ್ಯ ಮಾಡಿ ಆ ನರಗಳಲ್ಲಿ ಸಂಪೂರ್ಣವಾಗಿ ಆ ನರ ಡ್ಯಾಮೇಜ್ ಆದಾಗ ಕೂಡ ಅದು ರಿಕವರ್ ಆಗದೆ ಇರಬಹುದು. ಆದ್ರೆ ಈ ಎಲ್ಲಾ ಸಿಚುವೇಶನ್ಗಳಲ್ಲೂ ನಮ್ಮ ತೊಂದರೆಗಳನ್ನ ಕಡಿಮೆ ಮಾಡ್ಬೋದು. ಅಂದ್ರೆ ಈ ಸೆಳೆತ ಬರೋದು, ನೋವು ಆಗೋದನ್ನ ಕಡಿಮೆ ಮಾಡ್ಬೋದು. ಜೀವನವನ್ನ ಸುಲಭವಾಗಿ ಸಾಗಿಸ್ಲಿಕ್ಕೆ ಕೆಲವೊಂದಿಷ್ಟು ವ್ಯಾಯಾಮಗಳನ್ನ, ಕೆಲವೊಂದಿಷ್ಟು ಸಾಧನಗಳನ್ನ ಕೊಡೋದ್ರಿಂದ ಜೀವನ ಶೈಲಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನನಗೆ ನರದ ಸಮಸ್ಯೆ ಇದೆ ಅಂದ ತಕ್ಷಣ ನಾನು ಧೃತಿಗೆಡಬಾರ್ದು, ಅಂದ್ರೆ ನನಗೆ ಬೇಜಾರಾಗಬಾರ್ದು. ಅಯ್ಯೋ ಹಿಂಗ ಆಗ್ಬಿಡ್ತಲ್ಲ, ನನ್ನ ಲೈಫ್ ಮುಗೀತು ಅನ್ನೋಂತಹ ಬೇಜಾರಿಲ್ಲದೆ ಸರಿಯಾದ ತಿಳುವಳಿಕೆಯಿಂದ ನಾವು ಕರೆಕ್ಟ್ ಆಗಿ ಮತ್ತೆ ವಾಪಸ್ ಪುಟಿದೆದ್ದು ನಮ್ಮ ಜೀವನವನ್ನ ಅರ್ಥಪೂರ್ಣವಾಗಿ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.